4ನೇ ತಾರೀಕು ಆ್ಯಸ್ ಆಫ್ ಬೆಳಿಗ್ಗೆ 6 ಗಂಟೆಗೆ ಈ ಮರ್ಡರ್ ಸಂಬಂಧಾಗಿ ನಾವೇ 3 ಜನಕ್ಕೆ ವಶಕ್ಕೆ ಪಡೆದಿದ್ದೀವಿ. ಆ 3 ಜನದು ಹೆಸರು ಇದೆ. ಸಂಕೇತ್ ಸತ್ತಪ್ಪ, ವಯಸ್ಸು 24 ವರ್ಷ, ಇವರು ಸಾಕಿನ್ ಕೋಲ್ಹಾಪುರ್, ಬುದ್ರಗಡ ತಾಲೂಕು. ಎರಡನೇದು ವೈಭವ್, ವಯಸ್ಸು ಸುಮಾರು 30 ವರ್ಷ, ಇವ್ರದ್ದು ಸಾಕಿನ ಬುದ್ರಗಡ ತಾಲೂಕು, ಕೋಲ್ಹಾಪುರ್ ಡಿಸ್ಟ್ರಿಕ್ಟ್, ಮಹಾರಾಷ್ಟ್ರ. ಮತ್ತು ಸಿದ್ದೇಶ್ 18 ವರ್ಷ ಇಂದ ಮೇಲ್ಪಟ್ಟಿದ್ದಾರೆ. ಅವರು ಸೇಮ್ ಬುದ್ರಗಡ ತಾಲೂಕು, ಕೋಲ್ಹಾಪುರ್, ಮಹಾರಾಷ್ಟ್ರ. ಸೊ ಇದರಲ್ಲಿ ಕೊಲೆ ಮಾಡೋಕ್ಕೆ ಕಾರಣ ಮೇನ್ ಇದು ಮರ್ಡರ್ ಫಾರ್ ಗೇನ್ ಇರ್ತಾರೆ ನಮ್ಮಲ್ಲಿ. ಅವರು ದುಡ್ಡು ಕೇಳಿದರೆ ಅವ್ರೆ ತಾಶಿಗೆ, ಬಟ್ ತಾಶಿ ಹತ್ತಿರ ಆವಾಗ ದುಡ್ಡು ಇರಲಿಲ್ಲ. ಸೊ ಅವ್ರಿಗೆ ಕಾರಲ್ಲಿ ಹಾಕಿಸಿ ಅವ್ರಿಗೆ ಉಲ್ಟಾ ಮಾಡಿಸಿ ಅವ್ರಿಗೆ ಸ್ವಲ್ಪ ಅಸಾಲ್ಟ್ ಮಾಡಿದರೆ. ಅಸಾಲ್ಟ್ ಮಾಡೋ ಟೈಮ್ ಅವರಿಗೆ ನೋಸ್ ಮೇಲೆ ಇಂಜರಿ ಆದಮೇಲೆ ಮತ್ತು ಕಾಲಿಂದ ಕುತ್ತಿಗೆಗೆ ಪ್ರೆಸ್ ಮಾಡಿ ಅವ್ರಿಗೆ ಮರ್ಡರ್ ಆಗಿದೆ. ಸೊ ಆದಮೇಲೆ ಅಲ್ಲಿಂದ ಮುಂದ್ಗೋಡಿಂದ ಇದು ಘಟನೆ ಆಯಿತು. ಮುಂದ್ಗೋಡಿಂದ ಅವ್ರಿಗೆ ಗೊತ್ತಾದ ಮೇಲೆ ಈ ಬಾಡಿ ಡಿಸ್ಪೋಸ್ ಮಾಡಬೇಕು. ಸೊ ಹಾಗೆ ಕೋಲ್ಹಾಪುರಕ್ಕೆ ಹೋಗೋ ಟೈಮ್ ನಮ್ಮ ಹಳಿಯಾಲ್ ಬ್ರಿಡ್ಜಲ್ಲಿ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಘಟನೆ ಆಗಿದೆ 28ನೇ ತಾರೀಕು ನೈಟ್ ಅರೌಂಡ್ 12:30. ಸೊ ಇದು 29ನೇ ತಾರೀಕು ಆಗುತ್ತೆ. ಅದು 28ನೇ 29ನೇ ತಾರೀಕು ನಡುವಿನ ಮಧ್ಯರಾತ್ರಿ. ಸುಮ್ಮನೆ ಇದರಲ್ಲಿ ಒಬ್ಬರೇ ಆರೋಪಿ, ಅವರು ಇನ್ನೂ ಟ್ರೇಸ್ ಆಗಿಲ್ಲ, ಅದ ಕಾರಣ ಹೆಸರು ಹೇಳಲಿಕ್ಕೆ ಆಗಲ್ಲ. ಟೋಟಲ್ 5 ಜನ ಆರೋಪಿ ಇದ್ದಾರೆ ಇದರಲ್ಲಿ ಒಬ್ಬರೇ ಆರೋಪಿ ಮುಂಚೆನೂ ಇಲ್ಲಿ ಬರ್ತಾ ಇದ್ರು ಕಬ್ಬು ಕಟಾವ್ ಸಂಬಂಧ. ಸೊ ಅವರಿಗೆ ಇದರಲ್ಲಿ ಏರಿಯಾ ಬಗ್ಗೆ ಐಡಿಯಾ ಇತ್ತು, ಮುಂದಗೋಳ ಹಳ್ಳಿಯಾಲ್ ಏರಿಯಾ ಬಗ್ಗೆ. ಆವಾಗ ಅವರಿಗೆ ಈ ಬುದ್ಧಿಸ್ಟ್ ಮಾಂಕ್ಸ್ ಬಗ್ಗೆ ಅವ್ರ ಹತ್ರ ಏನೋ ದುಡ್ಡಿದೆ, ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡಬಹುದು ಆ ತರಹ ಮನಸ್ಸಿಟ್ಕೊಂಡು ಅವರು ಇಲ್ಲಿ ಬಂದಿದ್ದಾರೆ. ಮುಂಚೆ ಇನ್ನೂ ವ್ಯವಹಾರ ಇಲ್ಲ, ಒಂದು ಈಸಿ ಮನಿ ಮಾಡೋಕ್ಕೆ, ಬೇಗ ಒಂದು ಅಮೌಂಟ್ ಸಿಗ್ಬಿಡುತ್ತೆ, ರೊಕ್ಕ ನಮಗೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಮತ್ತೆ 4-5 ಜನಕ್ಕೆ ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ ಮುಂದಗೋಡ ಏರಿಯಾದಲ್ಲಿ ನಮಗೆ ಒಂದು ಸಂಕ್ಷೇಪದ ಕಾರ್ ಬರುತ್ತೆ. ಆ ಕಾರ್ಗೆ ಫರ್ದರ್ ಫಾಲೋ ಅಪ್ ಮಾಡಿಸಿದ್ರೆ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಇರುತ್ತೆ ನಮ್ಮದು. ಕೆಲವು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು CCTV ಕ್ಯಾಮ್ರಾ ಪರಿಶೀಲನೆ ಪ್ರಕಾರ ನಾವೇ ಇದು ಒಂದು ಹಂತಕ್ಕೆ ಬಂದಿದ್ದೀವಿ. ಆ ನಂಬರ್ ಪ್ಲೇಟ್ ಇರಲಿಲ್ಲ ಗಾಡಿಯಲ್ಲಿ. ಆ ಮುಂದಗೋಡಲ್ಲಿ ಓಡೋ ಟೈಮ್ ನಂಬರ್ ಪ್ಲೇಟ್ ಇರಲಿಲ್ಲ. ಬಟ್ ನಾವೇ ಅವರಿಗೆ ಮೂವ್ಮೆಂಟ್ ಒಂದು ಅಂದರೆ ಬಂದು ಕೆಲಸ ಮಾಡಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಆದಮೇಲೆ ಥರ್ಡ್ ಈ ಥರ ಮಾಡೋಕ್ಕೆ ಹೋದರೆ ನಮಗೆ ಒಂದು ಐಡಿಯಾ ಬಂತು. ಐಡಿಯಾ ಮೇಲೆ ನಾವೇ ಇಲ್ಲಿಂದ ಅರೌಂಡ್ ಕೋಲ್ಹಾಪುರ್ವರೆಗೆ ಆಲ್ಮೋಸ್ಟ್ CCTV ಕ್ಯಾಮ್ರಾಸ್ ನಾವೇ ನೋಡಿದ್ದೀವಿ. ಸೊ ಒಂದ್ಸಲ ನಂಬರ್ ಪ್ಲೇಟ್ ಬಂತು, ಆದಮೇಲೆ ಟೈಮಿಂಗ್ಸ್ ಮ್ಯಾಚ್ ಮಾಡಿದರೆ ಸೇಮ್ ಕಾರ್ ಇದೆ. ಮತ್ತೆ ಕಾರ್ ಮೇಲೆ ಕೆಲವು ಫೀಚರ್ಸ್ ಇರುತ್ತೆ ಕಾಮನ್, ಅಂದರೆ ಅದು ಚೇಂಜ್ ಮಾಡಿ. ಹೌದು, ಅದು CNG ಕಾರ್. ಕಾರ್ ಅವರದ್ದು, ಕಾರ್ ಮಾಲೀಕ್ ಇದರಲ್ಲಿ ಇದ್ದಾರೆ ವೈಭವ್ದು ಕಾರ್ ಅದು. ಕೋಲ್ಹಾಪುರ್, ಬಿದರ್ಗಢ ತಾಲೂಕು, ಕೋಲ್ಹಾಪುರ. 5 ಜನ ಆರೋಪಿ ಕೋಲ್ಹಾಪುರ ತಾಲೂಕು. ಟೋಟಲ್ ಇದರಲ್ಲಿ ಪತ್ತೆ ಮಾಡ್ಸಕ್ಕೆ ನಾವೇ ಅರೌಂಡ್ 8 ಟೀಮ್ ಮಾಡಿಸಿದ್ದೀವಿ. 4 ಟೀಮ್ ನಮ್ಮ ಮುಂದಗೋಳದಲ್ಲಿ, 2 ಟೀಮ್ ಇಲ್ಲಿ ಮತ್ತು 2 ಟೀಮ್ ಕೋಲ್ಹಾಪುರಕ್ಕೋಸ್ಕರ. ಈಗ ಫಸ್ಟ್ ನಮ್ದು ಪಂಚನಾಮ ಆಗುತ್ತೆ. ಈ ಆರೋಪಿಗೆ ಕರ್ಕೊಂಡು ಹೋಗಿದ್ದೀನಿ ಪಂಚನಾಮ ಮಾಡ್ಸಕ್ಕೆ. ಅವರು ಸ್ಪಾಟ್ ತೋರಿಸ್ತಾರೆ. ಆ ಸ್ಪಾಟ್ ಸೀನ್ ಆಫ್ ಕ್ರೈಮ್ ಯಾವ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅದ್ರ ಪ್ರಕಾರ ನಾವೇ ಮುಂದುವರಿಸ್ತೀವಿ. ಅವರು ಮೊಬೈಲ್ ಒಂದು ಸಿಕ್ಕಿದೆ, ಇವರ ಕೈಯಲ್ಲಿ ಮೊಬೈಲ್ ಮತ್ತು ಟಾರ್ಚ್ ಇತ್ತು. ಅದೇ ದುಡ್ಡು ಯೂಶಲಿ ದುಡ್ಡು ಇರಲ್ಲ, ಅಂದ್ರೆ ಅಷ್ಟು ಅವ್ರ ಹತ್ರ. ಕರೆಕ್ಟ್. ಕಂಪ್ಲೇಂಟ್ ಅವರು ಕ್ಯಾಂಪ್ ಅಲ್ಲಿ ಮುಂದಗೋಡಲ್ಲಿ ಸುಮಾರು ಕ್ಯಾಂಪ್ಸ್ ಇದೆ ಎಲ್ಲಿ ಇವರು ಭಿಕ್ಷುಗಳು ಇರ್ತಾರೆ. ಆ ಕ್ಯಾಂಪ್ ಇವತ್ತು ಅಡ್ರೆಸ್ ಕ್ಯಾಂಪ್ ನಂಬರ್ 1 ಇತ್ತು. ಆ ಕ್ಯಾಂಪ್ ಅಲ್ಲಿ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಡವ್ ತಮಂಗ್, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಗೆ ಸಿಗೋದು ಮಾಹಿತಿ ಪ್ರಕಾರ ಫಸ್ಟ್ ಚೈಲ್ಡ್, ಪ್ರತಿ ಫ್ಯಾಮಿಲಿಯಿಂದ ಫಸ್ಟ್ ಮೇಲ್ ಚೈಲ್ಡ್ ಫಾರ್ ದಿಸ್
ಏನು ಬುದ್ಧಿಸ್ಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ, ರಿಲಿಜಿಯಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಡೊನೇಟ್ ಮಾಡ್ತಾರೆ. ಸೊ ಆದ್ಮೇಲೆ ಅವರು ತಂದೆ ತಾಯಿರೆಲ್ಲ ಅಫಿಷಿಯಲ್ ರೆಕಾರ್ಡ್ಸ್ ಸಿಗ್ಲಿಲ್ಲ, ಬಟ್ ಸುಮಾರು 34 ವರ್ಷದಿಂದ ಅವರು ಅಲ್ಲಿದ್ರು ಮುಂದುಗಡೆ. ಅದು ಐಡಿಯಾ. ಪೇರೆಂಟ್ಸ್ ಡೊನೇಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. 40 years, 39 years, 40 years.